ಇನ್ನು ಡಿ ಕೆ ಶಿವಕುಮಾರ್ ಮತ್ತು ರಾಜಣ್ಣ ಅವರ ಭೇಟಿ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು ಅಂತ ಅವರೇ ಹೇಳಿದಾರಲ್ವಾ. ಹಿಂದಿನ ಎಲ್ಲಾ ಹೇಳಿಕೆಗೂ ಬದ್ಧ ಅಂತ ರಾಜಣ್ಣ ಹೇಳಿದ್ದಾರೆ. ಅವರ ಭೇಟಿಯಲ್ಲಿ ಯಾವುದೇ ರೀತಿಯ ವಿಶೇಷತೆ ಕಾಣಿಸ್ತಾ ಇಲ್ಲ. ಅವರ ಸ್ಟ್ಯಾಂಡ್ಗೆ ತಾನು ಬದ್ಧವಾಗಿದ್ದೀನಿ ಅಂತ ಅವರು ಹೇಳಿದ್ದಾರೆ. ನಮ್ದು ಹೊಸದೇನಿಲ್ಲ, ನಾವೆಲ್ಲ ಸಿದ್ಧಾಂತಕ್ಕೆ ಬದ್ಧರಾಗಿರೋರು. ಬಜೆಟ್ ಹತ್ರ ಬರ್ತಾ ಇದೆ, ಅಭಿವೃದ್ಧಿ ಬಜೆಟ್ ಮಾಡಬೇಕು. ಹೈಕಮಾಂಡ್ ಅವರು ಆದಷ್ಟು ಬೇಗ ಇದೆಲ್ಲವನ್ನ ತಿಳಿ ಮಾಡಬೇಕು. ಸುಮ್ಮನೆ ಅವರೊಂದು ಹೇಳಿಕೆ ಇವರೊಂದು ಹೇಳಿಕೆ ಕೊಡ್ತಾ ಇದ್ರೆ ಜನ ನಮ್ಮನ್ನ ಆಯ್ಕೆ ಮಾಡಿರೋದು ಕೆಲಸ ಮಾಡಕ್ಕಲ್ವಾ. ಆಯ್ಕೆ ಮಾಡಿದರೆ ನಾವು ಕೆಲಸ ಮಾಡ್ತೀವಿ. ಪ್ರಣಾಳಿಕೆಯಲ್ಲಿ ಕೊಟ್ಟಿರೋ ಭರವಸೆಗಳನ್ನ ಈಡೇರಿಸಬೇಕು. ಸಂದರ್ಭ ಬಂದಾಗ ಹೈಕಮಾಂಡ್ನ ಭೇಟಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವರೇ ಕ್ಲಾರಿಫೈ ಮಾಡಿದಾರಲ್ಲ ಯಾಕೆ ಭೇಟಿ ಮಾಡಿದ್ದೆ ಅನ್ನೋದನ್ನು ಅವರೇ ಕ್ಲಾರಿಫೈ ಮಾಡಿದ್ದಾರೆ ಮತ್ತು ಅವರ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಪಕ್ಷದ ಅಧ್ಯಕ್ಷರಿದ್ದಾರೆ ಅವರು, ನಮ್ಮ ಡೆಪ್ಟಿ CM ಅವರು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನೂ ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಹಾಗಾಗಿ ಅವರು ರಾಜಣ್ಣವ್ರ ಹತ್ರನೂ ಮಾತಾಡಿದ್ದಾರೆ. ಅವರೇ ಹೇಳಿದಾರಲ್ಲ, ಈ ಹಿಮ್ಸೆಲ್ಫ್ ಎಸ್ ಕ್ಲಾರಿಫೈಡ್. ನಾವು ದಿನ ಭೇಟಿ ಮಾಡ್ತಾ ಇರ್ತೀವಲ್ಲ, ನಮ್ಮದೇನು ಹೊಸದೇನಿಲ್ಲ. ನಾವೆಲ್ಲ ಪಕ್ಷದವರು, ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿರೋರು. ಹಾಗಾಗಿ ನಮ್ಮದೇನು ವ್ಯತ್ಯಾಸಗಳೇನಿಲ್ಲ.